ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇಲ್ಸ್ ವೈಬ್ಸ್. ಇವತ್ತು ನಾನು ಸ್ವೆಟ್ ಪ್ರೂಫ್ ಮೇಕಪ್ಪನ್ನು ಮಾಡ್ಕೊಳ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಮೊದಲು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಆಮೇಲೆ ಲಿಪ್ ಬಾಮನ್ನು ಯೂಸ್ ಮಾಡ್ತಿದ್ದೀನಿ ಟು ಹೈಡ್ರೇಟ್ ಮೈ ಲಿಪ್ಸ್. ಇವಾಗ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಇದರಿಂದ, ಅದಕ್ಕೆ. ಮತ್ತು ಮೇಕಪ್ ಯಾವುದು ನಾವು ಅಪ್ಲೈ ಮಾಡಿರೋದು ಸ್ಕಿನ್ ಒಳಗಡೆ ಹೋಗಲ್ಲ. ಆಮೇಲೆ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಿದ್ದೀನಿ. ಸನ್ಸ್ಕ್ರೀನ್ ಆಲ್ವೇಸ್ ಕಮ್ಸ್ ಬಿಟ್ವೀನ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್. ಇಷ್ಟೊತ್ತವರೆಗೂ ಸ್ಕಿನ್ ಕೇರ್ ಆಯಿತು, ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಇವಾಗ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಒಂದ್ಸರಿ ಪಂಪ್ ಮಾಡಿದಾಗ ಎಷ್ಟು ಫೌಂಡೇಶನ್ ಬರುತ್ತೋ ಅಷ್ಟು ಸಾಕಾಗುತ್ತೆ ಅಪ್ಲೈ ಮಾಡಲಿಕ್ಕೆ. ನಂದು ಕಾಂಬಿನೇಷನ್ ಸ್ಕಿನ್ ಇದೆ, ಸೊ ಅದಕ್ಕೆ ತಕ್ಕನಾಗೆ ಬೇಕಾಗಿರೋ ಮೇಕಪ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ದೆಮ್. ಓಕೆ, ಇವಾಗ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ ಟು ಸೆಟ್ ಮೈ ಬೇಸ್ ಪರ್ಫೆಕ್ಟ್ಲಿ. ಆಮೇಲೆ ನೀಟಾಗಿ ಬ್ರಷನ್ನು ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ನೋಡಿ ಎಷ್ಟು ಸ್ಮೂತಾಗಿ ಕಾಣಿಸ್ತಿದೆ. ಆಮೇಲೆ ಮತ್ತೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಇವಾಗ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲೆಲ್ಲ ಕನ್ಸೀಲರ್ನ ಅಪ್ಲೈ ಮಾಡೋದು. ಅಪ್ಲೈ ಮಾಡಿ ಆದಮೇಲೆ ಇದನ್ನು ಕೂಡ ನೀಟಾಗಿ ಬ್ರಷನ್ನು ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ಮತ್ತು ಕನ್ಸೀಲರ್ ಅಪ್ಲೈ ಮಾಡಾದ್ಮೇಲೆ ಅದನ್ನು ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರನ್ನು ಯೂಸ್ ಮಾಡಿಕೊಂಡು ಸೆಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸಾಧ್ಯ ಆದರೆ ಬನಾನಾ ಪೌಡರ್ ಮತ್ತು ಯಾವುದಾದ್ರೂ ಲೂಸ್ ಪೌಡರ್ನ ಯೂಸ್ ಮಾಡಿ, ಆವಾಗ ಮೇಕಪ್ ಕೇಕೆ ಅನಿಸಲ್ಲ. ಇವಾಗ ಐಬ್ರೋ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಐಬ್ರೋಸನ್ನು ಮಾಡ್ಕೊಳ್ತಿದ್ದೀನಿ. ನನಗೆ ಥಿನ್ ಹೇರ್ ಇರೋದ್ರಿಂದ ನಾನು ಐಬ್ರೋಸ್ನ ಈ ಥರ ಸೆಟ್ ಮಾಡ್ಕೊಳ್ತೀನಿ. ನಿಮ್ಗೆ ಆಲ್ರೆಡಿ ಥಿಕ್ ಹೇರ್ಸ್ ಇದ್ದರೆ ಐಬ್ರೋಸಲ್ಲಿ ಯು ಡೋಂಟ್ ಹ್ಯಾವ್ ಟು ಯೂಸ್ ಎನಿ ಐಬ್ರೋ ಪೆನ್ಸಿಲ್ ಆರ್ ಐಬ್ರೋ ಪ್ಯಾಲೆಟ್. ಚೆನ್ನಾಗಿ ಥ್ರೆಡ್ಡಿಂಗ್ ಮಾಡಿಸಿದ್ರೆ ಸಾಕು. ನನ್ನ ತಮ್ಮನ ಮದುವೆ ಇದೆ, ಸೊ ಜನಕ್ಕೆ ಕರೆದು ಬರಲಿಕ್ಕೆ ಹೋಗೋದಿದೆ. ಸೊ ಆ ಕಾರಣಕ್ಕೆ ನಾನು ರೆಡಿ ಆಗ್ತಿದ್ದೀನಿ. ಏನಿಲ್ಲ ಅಂದ್ರೂ 1 to 3 hours ಹೊರಗಡೆ ಹೋಗಬೇಕು. ಬಿಸಿಲಿದೆ ಆಬ್ವಿಯಸ್ಲಿ, ಮತ್ತು ಸ್ವೆಟ್ಟು ಆಗುತ್ತೆ ಬಿಕಾಸ್ ಅರೌಂಡ್ 100+ ಮನೆಗೆಲ್ಲ ಹೋಗಬೇಕು ಕರೀಲಿಕ್ಕೆ. ಅದಕ್ಕೋಸ್ಕರ ಈ ಸ್ವೆಟ್ ಪ್ರೂಫ್ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಇವಾಗ ಐ ಲೈನರನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಇಟ್ ಲುಕ್ಸ್ ಗುಡ್. ಇವಾಗ ಮಸ್ಕಾರ ಯೂಸ್ ಮಾಡೋಣ. ನಿಜ ಹೇಳಬೇಕು ಅಂದರೆ ನನಗೆ ಮಸ್ಕಾರ ಯೂಸ್ ಮಾಡೋಕ್ಕೆ ಒಂಚೂರು ಲೈಕ್ ಆಗಲ್ಲ. ಬಿಕಾಸ್ ಗೊತ್ತಿಲ್ಲ, ಒಂಥರ ಇರಿಟೇಟ್ ಆಗುತ್ತೆ ಯಾವಾಗಲೂ. ಬಟ್ ಹೀಗೆ ಒಕೇಶ್ನಲಿ ಯೂಸ್ ಮಾಡ್ತೀನಿ. ಇವಾಗ ಕಾಂಟೋರ್ ಯೂಸ್ ಮಾಡೋಣ. ನಂದು ಸ್ಕ್ವೈರ್ ಫೇಸ್ ಇದೆ, ಸೊ ಅದರ ಪ್ರಕಾರ ನಾನು ಕಾಂಟೋರಿಂಗ್ ಮಾಡ್ಕೊಳ್ತೀನಿ. ನೀವು ಕೂಡ ನಿಮ್ಮ ಫೇಸ್ ಶೇಪ್ ಅಕಾರ್ಡಿಂಗ್ಲಿ ಕಾಂಟೋರ್ ಮಾಡ್ಕೊಳ್ಬೇಕಾಗತ್ತೆ. ಏನಿಲ್ಲ, ಜಸ್ಟ್ ನೀವು ಯಾವ ಪಾರ್ಟನ್ನು ಹೈಲೈಟ್ ಮಾಡ್ಬೇಕಂತೀರ, ಯಾವ ಪಾರ್ಟನ್ನು ಹೈಡ್ ಮಾಡ್ಬೇಕಂತೀರ ಅದನ್ನು ಡಿಸೈಡ್ ಮಾಡಲಿಕ್ಕೆ ಕಾಂಟೋರಿಂಗನ್ನು ಯೂಸ್ ಮಾಡೋದು ಅಷ್ಟೇ. ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಬೋದು ಕಾಂಟೋರಿಂಗ್ ಟೆಕ್ನಿಕ್ಸ್ ಅಕಾರ್ಡಿಂಗ್ ಟು ಫೇಸ್ ಶೇಪ್ ಅಂತೆಲ್ಲ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಾಂಟೋರ್ ಮಾಡ್ಕೋಬೇಕು ಅಂತ. ಓಕೆ, ಕಾಂಟೋರಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು. ಇವಾಗ ನಾನು ಈ ಲಿಪ್ ಆ್ಯಂಡ್ ಚೀಕ್ ಟಿಂಟನ್ನು ಯೂಸ್ ಮಾಡ್ತಿದ್ದೀನಿ ಆನ್ ಮೈ ಚೀಕ್ಸ್. ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ. ನೀವು ನನ್ನ ಬೇರೆ ವಿಡಿಯೋಸಲ್ಲಿ ಕೂಡ ನೋಡಿರ್ಬೋದು. ಈ ಪ್ರಾಡಕ್ಟನ್ನ ನಾನು ತುಂಬಾ ಯೂಸ್ ಮಾಡ್ತೀನಿ ಬಿಕಾಸ್ ಈ ಕಲರ್ ಅಷ್ಟು ಕ್ಯೂಟಾಗಿದೆ, ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ ಚೀಕ್ಸ್ ಎಲ್ಲ, ಅದಕ್ಕೆ. ಮತ್ತು ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೀವು ಇದನ್ನು ಕೈಯಿಂದನೂ ಬ್ಲೆಂಡ್ ಮಾಡ್ಬೋದು ಅಥವಾ ಬ್ರಷಿಂದನೂ ಬ್ಲೆಂಡ್ ಮಾಡ್ಬೋದು. ಐ ಆಮ್ ಯೂಸಿಂಗ್ ಅ ಬ್ರಷ್ ಹಿಯರ್. ಇವಾಗ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಈ ಹೈಲೈಟರ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅಪ್ಲೈ ಮಾಡಿದ ತಕ್ಷಣ ಹಿಂಗೆ ಸಡನ್ನಾಗಿ ಶೈನಿಂಗ್ ಎಲ್ಲ ಕಾಣಿಸಲ್ಲ. ಯು ಶುಡ್ ಬ್ಲೆಂಡ್ ಅ ಲಿಟಲ್ ರಿಯಲಿ ವೆಲ್ ಆ್ಯಂಡ್ ಅಪ್ಲೈ ಅ ಲಾಟ್ ಆಫ್ ಪ್ರಾಡಕ್ಟ್. ಆವಾಗಲೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಅದಕ್ಕೆ ನನಗೆ ಇಷ್ಟ ಆಗಿದ್ದು. ಆಮೇಲೆ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇವಾಗಂತೂ ಲಿಪ್ ಲೈನರ್ ಇಲ್ದಿರ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದೀನಿ ನಾನು ಲಿಪ್ ಲೈನರ್ಗೆ. ಐ ಆಮ್ ಯೂಸಿಂಗ್ ಪಿಂಕ್ ಕಲರ್ಡ್ ಲಿಪ್ ಲೈನರ್ ಹಿಯರ್. ಲಿಪ್ ಲೈನರ್ ಹಚ್ಕೊಂಡು ಲಿಪ್ಸ್ಟಿಕ್ ಜೊತೆ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಿನಿಶ್ ಚೆನ್ನಾಗಿರುತ್ತೆ. ಆಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ, ಮಧ್ಯದಲ್ಲಿ ಫಿಲ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಇಟ್ ವಾಸಂಟ್ ಸೋ ಶೈನಿ, ಇಟ್ ವಾಸ್ ಗಿವಿಂಗ್ ಮ್ಯಾಟ್ ಫಿನಿಶ್. ಸೊ ಅದಕ್ಕೆ ನಾನು ಲಿಪ್ ಮತ್ತು ಚೀಕ್ ಟಿಂಟ್ ಏನಿತ್ತಲ್ಲ ಅದನ್ನು ಒಂಚೂರು ಮೇಲ್ಗಡೆ ಅಪ್ಲೈ ಮಾಡ್ತಿದ್ದೀನಿ. ಇಟ್ ಗಿವ್ಸ್ ಅ ಬ್ಯೂಟಿಫುಲ್ ಶೈನ್ ಆನ್ ಯುವರ್ ಲಿಪ್ಸ್. ಐ ಜಸ್ಟ್ ಲವ್ ಇಟ್.
ಮತ್ತು ಒಮ್ಮೊಮ್ಮೆ ನನ್ನ ಫ್ರೆಂಡ್ಸ್ ಎಲ್ಲ ಅಥವಾ ಯಾರಾದರೂ ನೋಡಿದವರು ಕೇಳ್ತಿದ್ದಾರೆ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡಿದೀಯಾ ಅಂತ. ಆವಾಗ ನನಗೆ ಏನು ಆನ್ಸರ್ ಮಾಡಬೇಕಂತಲೇ ಗೊತ್ತಾಗಲ್ಲ. ಬಿಕಾಸ್ ಈ ಥರ 2-3 ಲಿಪ್ಸ್ಟಿಕ್ಕನ್ನು ಬ್ಲೆಂಡ್ ಮಾಡಿ ಏನೋ ಒಂದು ಶೇಡ್ ಬಂದಿರುತ್ತೆ ಡಿಫ್ರೆಂಟಾಗಿ, ಯೂನಿಕ್ಕಾಗಿ. ಸೊ ಐ ಜಸ್ಟ್ ಫೀಲ್ ಸೋ ಕನ್ಫ್ಯೂಸ್ಡ್. ಓಕೆ, ಕಂಪ್ಲೀಟಾಗಿ ಮೇಕಪ್ ಮುಗಿದಿದೆ. ಇವಾಗ ಮತ್ತೆ ಸೆಟ್ಟಿಂಗ್ ಸ್ಪ್ರೇಯನ್ನು ಯೂಸ್ ಮಾಡ್ತಿದ್ದೀನಿ ಟು ಸೆಟ್ ದ ಎಂಟೈರ್ ಮೇಕಪ್. ಇಷ್ಟೊತ್ತಿಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಸ್ವೆಟ್ ಪ್ರೂಫ್ ಮೇಕಪ್ ಎಲ್ಲಿಂದ ಬರುತ್ತೆ ಅನ್ನೋದು. ಮೇಕಪ್ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೆ ಇನ್ ಬಿಟ್ವೀನ್ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡಿದ್ವಿ ಅಂದರೆ ಮೇಕಪ್ಪು ತುಂಬ ಗಂಟೆಗಳವರೆಗೂ ಲಾಸ್ಟ್ ಆಗುತ್ತೆ ಮತ್ತು ಸ್ವೆಟ್ ಬರೋದಿಲ್ಲ. ಮತ್ತು ಕೊನೆಗೆ ನಾನು ಕಾಂಪ್ಯಾಕ್ಟ್ ಪೌಡ್ರಿಂದ ಇನ್ನೊಂದು ಸರಿ ಸೆಟ್ ಮಾಡ್ತಿದ್ದೀನಿ ಟು ಗಿವ್ ಅ ಮ್ಯಾಟ್ ಫಿನಿಶ್. ನೀವೇ ನೋಡ್ತಿರ್ಬೋದು ಎಷ್ಟು ಫ್ಲಾಲೆಸ್ ಆಗಿ ಕಾಣಿಸ್ತಿದೆ ಮತ್ತು ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಮೇಕಪ್ ಅನ್ನೋದನ್ನು. ಇವಾಗ ಕೊನೆಯದಾಗಿ ಬಿಂದಿ ಹಚ್ಕೊಂಡ್ಬಿಟ್ರೆ ಮುಗೀತು. ಸಿ, ಸೊ ಕ್ಯೂಟ್. Sometimes I just fall in love with me, especially when I get ready like this. Okay, now it is time for outfit change. ಓಕೆ, ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ. ಲಾಸ್ಟ್ ಇಯರ್ ದೀಪಾವಳಿಗೆ ತೊಗೊಂಡಿದ್ದು. ಓಕೆ, ಈ ಡ್ರೆಸ್ ಮೇಲೆ ಇವಾಗ ಒಂದು ಸಿಂಪಲ್ ಆಗಿರೋ ಹೇರ್ ಸ್ಟೈಲನ್ನು ಕ್ರಿಯೇಟ್ ಮಾಡೋಣ. ಏನಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆಯಿಂದ ಒಂದು ಸ್ವಲ್ಪ ಹೇರನ್ನು ತಗೊಳ್ಳೋದು, ಸೆಂಟ್ರಲ್ಲಿ ಒಂದು ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡಿಂದ ಹಾಕೊಂಡ್ಬಿಡ್ತೀನಿ. ಆಮೇಲೆ ಒಂದು ಬೋ ಕ್ಲಿಪ್ಪನ್ನು ಹಾಕೊಂಡ್ಬಿಡ್ತೀನಿ ಡ್ರೆಸ್ ಜೊತೆ ಮ್ಯಾಚ್ ಆಗೋ ಥರ ಅಷ್ಟೇ. ಯಾಕಂದರೆ ನನಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಹೇರ್ ಸ್ಟೈಲ್ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಸೊ ಐ ಆಲ್ವೇಸ್ ಗೋ ವಿತ್ ದ ಈಸಿಯೆಸ್ಟ್ ಆಪ್ಷನ್ ಅವೈಲೇಬಲ್. ಓಕೆ, ಹೇರ್ ಸ್ಟೈಲ್ ಅಂತೂ ಮುಗೀತು. ಇವಾಗ ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇಟ್ ಈಸ್ ಮ್ಯಾನೇಜಬಲ್ ಟು. ಟಡಾ, ಕ್ಯೂಟ್. ವಾಟ್ ಡು ಯು ಥಿಂಕ್? ಓಕೆ, ದಿಸ್ ಈಸ್ ದ ಆಫ್ಟರ್ ವಿಡಿಯೋ. ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಯು ಕ್ಯಾನ್ ಸಿ ದ್ಯಾಟ್. ಬಟ್ ಮೇಕಪ್ ಮಾತ್ರ ಹೇಗಿತ್ತೋ ಹಾಗೇ ಇದೆ. ವೆಲ್, ಈ ಲುಕ್ ಜೊತೆಗೆ ಒಂದಷ್ಟು ಫೋಟೋಸ್ ತಗೊಂಡಿದ್ದೆ. ಸೊ ಆ ಪಿಕ್ಚರ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.